ಫೈನಲಿ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಮಾತ್ರ ಆಸಮ್ ಆಗಿತ್ತು. ಆದ್ರೂ ನನಗೆ ಭಯ ಆಗ್ತಾ ಇದೆ, ಯಾಕಂದ್ರೆ ಸಿನಿಮಾದ ರನ್ ಟೈಮ್ ಇದುವರೆಗೂ ರಿವೀಲ್ ಆಗಿಲ್ಲ. ರನ್ ಟೈಮ್ ಏನಾದ್ರೂ ತುಂಬಾ ಕಡಿಮೆ ಇತ್ತು ಅಂತಂದ್ರೆ ದ ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ತರ ನಾವು ಈ ಮೂವಿಯನ್ನ ಸಫರ್ ಪಡಬೇಕಾಗುತ್ತೆ. ಅಟ್ಲೀಸ್ಟ್ ಈ ಮೂವಿ 2.5 ಗಂಟೆ ಇತ್ತು ಅಂತಂದ್ರೆ ನಮಗೊಂದು ಪ್ಯೂರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಕೊಡುತ್ತೆ ಅನ್ನುವಂತ ನಂಬಿಕೆ ನನ್ನಲ್ಲಿದೆ. ಕೆಲವು ರೂಮರ್ಗಳ ಪ್ರಕಾರ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ನ ರನ್ ಟೈಮ್ 2 ಗಂಟೆ 37 ನಿಮಿಷ ಅಂತ ಇದೆ. ಇನ್ನು ಕೆಲವರು 1 ಗಂಟೆ 37 ನಿಮಿಷ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು 3 ಗಂಟೆ ಇದೆ ಅಂತ ಹೇಳ್ತಾ ಇದ್ದಾರೆ. 3 ಗಂಟೆ ಇದ್ರಂತೂ ಹಬ್ಬದೂಟ. ಇದು ನೆಕ್ಸ್ಟ್ ಲೆವೆಲ್ ಆಗುತ್ತೆ. 1 ಬಿಲಿಯನ್ ಕ್ರಾಸ್ ಆಗೋದಂತೂ 100% ಗ್ಯಾರಂಟಿ. ಯಾಕಂತಂದ್ರೆ ರನ್ ಟೈಮ್ ಎಷ್ಟು ಮುಖ್ಯ ಅಂತ ಅಂದ್ರೆ ಒಂದು ಸಿನಿಮಾಗೆ ಅಷ್ಟು ಕ್ಯಾರೆಕ್ಟರ್ಗಳನ್ನ ಡೆವಲಪ್ಮೆಂಟ್ ಮಾಡ್ಬೋದು, ಅಷ್ಟು ಸ್ಟೋರಿ ಆ ಒಂದು ಕಥೆಯಲ್ಲಿ ಇರುತ್ತೆ, ಅಷ್ಟು ಎಕ್ಸ್ಪ್ಲೋರೇಷನ್ ಐಡಿಯಾಸ್ ಆ ಒಂದು ಸಿನಿಮಾದಲ್ಲಿ ಇರುತ್ತೆ. ರನ್ ಟೈಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಾ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಟ್ರೈಲರ್ನ ಬ್ರೇಕ್ ಡೌನ್ ಮಾಡ್ಕೊಂಡು ರಿವ್ಯೂ ಮಾಡ್ಕೊಂಡು ಬರೋಣ. ಸೊ ನಾನು ನಿಮ್ಮೆಲ್ಲರ ರಾವಣ, ನಾವೆನ್ಮೇಲೆ ಸಿಗ್ತಾ ಇರೋಣ. ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಟ್ರೈಲರ್ ಶುರುವಾಗುತ್ತೆ ಗಿಲ್ಬರ್ಟಿ ಅವರ ಶೋ ಇಂದ. ಅವ್ರು ಹೇಳ್ತಾರೆ, ಸ್ನೇಹಿತರೆ ಈ ಕತೆ ನಿಮ್ಗೆಲ್ಲ ಗೊತ್ತಿದೆ. 4 ಆಸ್ಟ್ರೋನಾಟ್ಗಳು ಅಂತರಿಕ್ಷಕ್ಕೆ ಹೋಗಿದ್ರು, ಆದ್ರೆ ಅವರು ಮರಳಿ ಬಂದಾಗ ಅವ್ರು ಬೇರೆನೆ ಆಗಿದ್ರು. ಹೌದು, ಈ ವಿಷಯ ನಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರು ಬಾಹ್ಯಾಕಾಶದ ಅನ್ವೇಷಣೆಗೆ ಹೊರಟಾಗ್ಲೇನೆ ಅವ್ರಿಗೆ ಸೂಪರ್ ಪವರ್ಗಳು ಸಿಗ್ತವೆ ಒಂದು ಕಾಸ್ಮಿಕ್ ರೇಡಿಯೇಷನ್ ಇಂದ. ನಿಮಗೆ ಗೊತ್ತಾ ದ ಫ್ಯಾಂಟಾಸ್ಟಿಕ್ ಫೋರ್ ಅಂತ ಒಂದು ಕಾರ್ಟೂನ್ ರಿಲೀಸ್ ಆಗಿತ್ತು. ಆ ಕಾರ್ಟೂನ್ ಅಲ್ಲಿ ಎಕ್ಸಾಕ್ಟ್ ಇಂಟ್ರೋ ನಾವು ನೋಡ್ತೀವಿ. ಇದೇ ರೀತಿ ಅದೇ ಕಾರ್ಟೂನ್ ಅಲ್ಲಿ ಅವರ ಇಂಟ್ರೋ ಒಬ್ಬ ಟಿವಿ ಆಂಕರ್ ಇಂದಾನೆ ಶುರುವಾಗುತ್ತೆ. ಅವರೇ ತಿಳಿಸ್ತಾರೆ ಇವರಿಗೆಲ್ಲ ಪವರ್ ಹೇಗೆ ಸಿಕ್ತು, ಇವರು ಸ್ಪೇಸ್ಗೆ ಹೋಗಿ ಏನೇನಾಯ್ತು ಅನ್ನೋದನ್ನೆಲ್ಲ ಆ ಫಸ್ಟ್ ಎಪಿಸೋಡ್ ಅಲ್ಲಿ ಒಬ್ಬ ಟಿವಿ ಆಂಕರ್ ನ ಮೂಲಕ ಫ್ಯಾಂಟಾಸ್ಟಿಕ್ ಫೋರ್ ಅವರ ಕತೆ ನಮಗೆ ಪರಿಚಯವಾಗುತ್ತೆ. ಇದೆಲ್ಲ ಆದ್ಮೇಲೆ ಮುಂದಿನ ಫ್ರೇಮ್ ಅಲ್ಲಿ ನಾವು ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅನ್ನ ಒಂದು ಸ್ಪೇಸ್ ಸೂಟ್ ಅಲ್ಲಿ ನೋಡ್ತೀವಿ. ಹಾಗೆ ಅವರ ಸ್ಪೇಸ್ ಸೂಟ್ ಅನ್ನ ನಾವು ಗಮನ ಕೊಟ್ಟು ನೋಡಿದ್ರೆ ಅದ್ರ ಮೇಲೆ ಒಂದು ಸಿಂಬಲ್ ಇದೆ. ನೋಡೋದಕ್ಕೆ ನಾಸಾ ತರನೇ ಕಾಣ್ತಾ ಇತ್ತು, ಬಟ್ ಅದು ನಾಸಾ ಅಲ್ಲ, ANSA ಅಂದ್ರೆ ಅದರ ಫುಲ್ ಫಾರ್ಮ್ ಅಮೆರಿಕನ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ. ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಇವರು ಸರ್ಕಾರದ ಮುಖಾಂತರ ಅವರ ಅನ್ವೇಷಣೆಯನ್ನ ಮಾಡಲಿದ್ದಾರೆ ಅಂತಂದ್ರೆ ದೇ ಆರ್ ದ ನೇಷನ್ ಫ್ರೆಂಡ್ಲಿ ಹೀರೋಸ್. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ಇವರು ಶೀಲ್ಡ್ ಮತ್ತೆ ಸ್ವೋರ್ಡ್ ಗಿಂತಾನು ಹಳಬ್ರು. ಅದನ್ನು ಈ ಲೋಗೋ ನೋಡ್ತಾ ಇದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ ಶೀಲ್ಡ್ ಮತ್ತೆ ಸ್ವೋರ್ಡ್ ಎರಡನ್ನು ಮಿಕ್ಸ್ ಮಾಡಿ ಇದೊಂದು ಲೋಗೋನ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ಸೊ ಇದೊಂದು ನಮ್ಗೆ ಇಷ್ಟ ಸಿಗ್ಬಹುದು. ಸೊ ಅದಾದ್ಮೇಲೆ ನಾವು ನಮ್ಮ ಥಿಂಗ್ ಅನ್ನ ನೋಡ್ತೀವಿ. ಮಕ್ಳಿಗೋಸ್ಕರ ಒಂದು ಕಾರನ್ನ ಅವರು ಲಿಫ್ಟ್ ಮಾಡ್ತಾರೆ. ಸೊ ಈ ಒಂದು ಸೀನ್ ಅನ್ನ ಎಲ್ಲರೂ DC ಕಾಮಿಕ್ಸ್ ನ ಸೂಪರ್ ಮ್ಯಾನ್ ನ ಮೊದಲ ಕಾಮಿಕ್ ಅಲ್ಲಿ ಬಂದಂತಹ ಸೂಪರ್ ಮ್ಯಾನ್ ಕವರ್ ಪೇಜ್ ಅಲ್ಲಿ ನಮ್ಮ ಸೂಪರ್ ಮ್ಯಾನ್ ಅವರು ಇದೇ ರೀತಿಯಾದಂತಹ ಡಾರ್ಕ್ ಕಲರ್ ಅಲ್ಲಿರುವಂತಹ ಕಾರನ್ನ ಎತ್ತಿದ್ರು. ಸೊ ಬಿಡಿ, ಅದು ನಮ್ಗೆಲ್ಲ ಬೇಕಾಗಿಲ್ಲ. ಇನ್ನು ಮುಂದಿನ ಫ್ರೇಮ್ ಕಡೆ ಹೋಗೋದಕ್ಕಿಂತ ಮುಂಚೆ ಈ ಕಾರ್ ಎತ್ತುವ ಸೀನಲ್ಲಿ ಹಿಂದೆಗಡೆ ನೀವೊಂದು ಬಿಲ್ ಬೋರ್ಡ್ ನ ನೋಡಬಹುದು. ಅದೇನು ಅಂತ ಅಂದ್ರೆ ವ್ಯಾನ್ಸಿ ಅನ್ನುವಂತ ಜಾಗ. ಈ ವ್ಯಾನ್ಸಿ ಅನ್ನುವಂತ ಜಾಗ ನಮ್ಮ ಥಿಂಗ್ ನ ಫೇವ್ರೆಟ್ ಜಾಗ ಅಂತ ಹೇಳ್ಬೋದು. ಮಾರ್ವೆಲ್ ಕಾಮಿಕ್ಸ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ಈ ಜಾಗದಲ್ಲಿ ಅಂದ್ರೆ ಈ ವ್ಯಾನ್ಸಿ ಸ್ಟ್ರೀಟ್ ಅಲ್ಲಿ ಒಂದು ರೂಮ್ ಅಲ್ಲಿ, ಅದು ಕೂಡ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರು ಬಂದು ಹುಡುಕೊಳ್ಳೋದಕ್ಕೆ ರೆಂಟಲ್ ಆಗಿ ತಗೊಂಡಿರುವಂತ ರೂಮ್ ಅಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವರು ಸಿಲ್ವರ್ ಸಫರ್ ನ ಹಿಡಿದಾಕಿ ಅವನ ಬೋರ್ಡ್ ಅನ್ನ ಕಿತ್ಕೊಂಡು ಈ ವ್ಯಾನ್ಸಿ ಸ್ಟ್ರೀಟ್ ಇಂದಾನೆ ಅವರ ವಿಧ್ವಂಸಗಳನ್ನ ಶುರು ಮಾಡ್ಕೊಂಡು ಓಡ್ತಾರೆ. ಈ ಸ್ಟ್ರೀಟ್ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರ ಫೇವ್ರೆಟ್ ಸ್ಟ್ರೀಟ್. ಅದರಲ್ಲೂ ನಮ್ಮ ಥಿಂಗ್ ಗೆ ಈ ಸ್ಟ್ರೀಟ್ ಅಂದ್ರೆ ತುಂಬಾ ಇಷ್ಟ, ಬಿಕಾಸ್ ನಮ್ಮ ಥಿಂಗ್ ನ ಮನೆ ಕೂಡ ಅಲ್ಲೇ ಇರೋದು. ಹಾಗೆ ಮುಂದಿನ ಸೀನ್ ಗಳನ್ನ ನೋಡಿದ್ರೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವ್ರನ್ನ ಅಲ್ಲಿನ ಜನರು, ಅಲ್ಲಿನ ಪೀಪಲ್ಸ್ ಗಳು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಆ ಮಕ್ಕಳೆಲ್ಲ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಲೋಗೋ ಇರುವಂತ ಕಾರ್ ಅಲ್ಲಿ ಆಟ ಆಡ್ತಾ ಇರೋದು. ಕಾರ್ ಅನ್ನೋದಕ್ಕಿಂತ ಅವರೇ ಚಿಕ್ಕ ಹುಡುಗರು ಮಾಡ್ಕೊಂಡಿರೋ ಕಾರ್ಗಳು. ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಬಗ್ಗೆ ಗಿಲ್ಬರ್ಟಿ ಅವರ ಶೋ ಟಿವಿಯಲ್ಲಿ ಬರ್ತಾ ಇರೋದನ್ನ ಜನಗಳು ನೋಡ್ತಾ ಇರೋದಿರ್ಬೋದು. ಹಾಗೆ ಅವರೆಲ್ಲರೂ ನಮ್ಮ ಹೀರೋಗಳಿಗೆ ಥ್ಯಾಂಕ್ಸ್ ಹೇಳೋದನ್ನ ಕೂಡ ನಾವಿಲ್ಲಿ ಗಮನಿಸ್ತೀವಿ. ಸೊ ಹಾಗೆ ನಾವಿಲ್ಲಿ ಟೀಮ್ ಅಪ್ ಆಗಿರುವಂತ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟ್ರೂಪ್ ಅನ್ನ ನೋಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಅವರ ಸೂಟ್ ಗಳಿರುವಂತಹ ಡಿಫರೆನ್ಸ್. ಮೇನ್ ಆಗಿ ನಮ್ಮ ರೀಡ್ ರಿಚರ್ಡ್ ಸೂಟ್ ಅಲ್ಲಿರುವಂತಹ ಡಿಫರೆನ್ಸ್, ಅವರ ಕಾಲರ್ ಅಲ್ಲಿ ಆ ವೈಟ್ ಸ್ಟ್ರೈಪ್ ಇಲ್ಲ. ಹಾಗೆ ಅವರ ಬೆಲ್ಟ್ ಗಳನ್ನ ಗಮನಿಸಿದ್ರೆ ನಮ್ಮ ಥಿಂಗ್ ನ ಬೆಲ್ಟ್ ಅಲ್ಲಿ ಮಾತ್ರ ಫ್ಯಾಂಟಾಸ್ಟಿಕ್ ಫೋರ್ ಲೋಗೋ ಇದೆ ಅಂತಂದ್ರೆ ಅವ್ರು ಮಾತ್ರ ಅಲ್ಲಿ ಬೆಲ್ಟ್ ಅನ್ನ ಯೂಸ್ ಮಾಡ್ತಿದ್ದಾರೆ, ಬಿಕಾಸ್ ಯು ನೋ ದ ಸೈಜ್ ಆಫ್ ಅವರ್ ಥಿಂಗ್. ಸೊ ಹಾಗೆ ಅವರ 4 ಜನರ ಕೈಯಲ್ಲಿರುವಂತ ಆ ವಾಚ್ ತರ ಇರುವಂತದ್ದನ್ನ ನೀವು ಗಮನಿಸಿರ್ಬೋದು. ಅದನ್ನೆಲ್ಲರೂ ನೀವು GPS ಟ್ರಾವೆಲರ್ ಅಂತ ಅನ್ಕೊಂಡಿರ್ಬೋದು. ಅದೇ ಅವೆಂಜರ್ ಎಂಡ್ ಗೇಮ್ ಅಲ್ಲಿ ನೋಡಿದ್ವಲ್ಲ ಆ GPS ಅಂತ ಅನ್ಕೊಂಡಿರ್ಬೋದು. ಅದಲ್ಲ, ಆಕ್ಚುಲಿ ಇದು ನನ್ನ ಪ್ರಕಾರ ಅವರ ಕಮ್ಯುನಿಕೇಟರ್ ಆಗಿರಬಹುದು, ವಿತ್ ಲೊಕೇಟರ್ ಕೂಡ ಆಗಿರಬಹುದು. ಯಾಕಂದ್ರೆ ಅಂತರಿಕ್ಷದಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ಎಲ್ಲಾದ್ರೂ ಯಾರಾದ್ರೂ ಕಳೆದೋದ್ರೆ ಈ ಡಿವೈಸ್ ನ ಮುಖಾಂತರ ಅವರನ್ನ ಪತ್ತೆ ಹಚ್ಚುವಂತಹ ಲೊಕೇಟರ್ ಕೆಲಸ ಮಾಡುವಂತಹ ಡಿವೈಸ್ ಅದಾಗಿರಬಹುದು. ಹಾಗೆ ಅವರ ಸೂಟ್ ಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ದೇ ಆರ್ ಪರ್ಫೆಕ್ಟ್ಲಿ ಡಿಸೈನ್ಡ್. ನೆಕ್ಸ್ಟ್ ಅದೇ ಸೀನ್ ನಾವು ಟೀಸರ್ ಅಲ್ಲಿ ನೋಡಿದ್ವಲ್ಲ, ಹರ್ಬಿ ಮತ್ತೆ ನಮ್ಮ ಥಿಂಗ್ ನ ಅದೇ ಕುಕಿಂಗ್ ಸೀನ್. ಇದರಲ್ಲಿ ಒಂದು ಸೀನ್ ಅನ್ನ ಆಡ್ ಮಾಡಿದ್ದಾರೆ. ಅದೇ ನಮ್ಮ ಜಾನಿ ಸ್ಟಾಮ್ ನ ಸೀನ್. ಅವನ ಕೈಯಲ್ಲಿ ಇರುವಂತಹ ಆ ಎಕ್ಸಾಕ್ಟ್ ಕಾಮಿಕ್ ಬುಕ್ ಅನ್ನ ಹೋಲುವಂತಹ ಪ್ಯಾಕ್. ಇದಾದ್ಮೇಲೆ ಅದೇ ಜಾಗದಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಸೂ ಸ್ಟಾಮ್ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ನಮ್ಮ ಜಾನಿ ಸ್ಟಾಮ್ ಇಂದ. ಸೊ ನಾವಿಲ್ಲಿ ನಮ್ಮ ಜಾನಿ ಸ್ಟಾಮ್ ನ ಒಂದು ಪ್ರಾಪರ್ ಫಾರ್ಮ್ ನ ನೋಡ್ತಾ ಇದೀವಿ. ಯಾವುದೇ ಎಡಬಿಡಂಗಿ ಕೆಲಸಗಳಾಗ್ಲಿ ಅಥವಾ ಕ್ರಿಸ್ ಈವನ್ಸ್, ಹ್ಯೂಮನ್ ಟರ್ಚ್ ನಾವು ನೋಡಿದೀವಲ್ಲ, ಆ ತರದ ಘಟನೆಗಳು ಇಲ್ಲಿ ಯಾವ ಸಿಗ್ತಾ ಇಲ್ಲ.
ಎಕ್ಸಾಕ್ಟ್ ಕಾಮಿಕ್ ಆಗಿರುವಂತಹ ಹ್ಯೂಮನ್ ಟಾರ್ಚ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಪ್ರೆಗ್ನೆಂಟ್ ಅವರ ಮಕ್ಕಳ ಬಗ್ಗೆ ನಾವೆಲ್ಲ ಮುಂದೆ ಮಾತಾಡೋಣ, ಯಾಕಂತಂದ್ರೆ ನಾವಿಲ್ಲಿ ಬ್ರೇಕ್ ಡೌನ್ ಮಾಡ್ತಾ ಇದೀವಿ. ಬ್ರೇಕ್ ಡೌನ್ ಆದ್ಮೇಲೆ ಥಿಯರಿಗಳಿರ್ತಾವಲ್ಲ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಈಗ ಮುಂದಿನ ಸೀನ್ ಅಲ್ಲಿ ನಾವು ನಮ್ಮ ಶಾಲಾ ಬಾಲ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರುವಂತಹ ಜೂಲಿಯಾ ಗಾರ್ನರ್ ಅವರ ಸಿಲ್ವರ್ ಸರ್ಫರ್ ನ ನೋಡ್ತಾ ಇದೀವಿ. ಇದು ಎಷ್ಟು ಇನ್ಸೇನ್ ಆಗಿತ್ತು ಅಂತಂದ್ರೆ ನಿಮಗೆ ನೆನಪಿರ್ಬೋದು, ರೈಸ್ ಆಫ್ ಸಿಲ್ವರ್ ಸರ್ಫರ್ ಅಲ್ಲಿ ನಮ್ಮ ಸಿಲ್ವರ್ ಸರ್ಫರ್ ಬಂದು ಯಾರ ಹತ್ರನೂ ಮಾತಾಡಲ್ಲ, ಆತ ಅವನ ಕೆಲಸದಲ್ಲಿ ತೊಡಗಿರ್ತಾನೆ. ಅವನ್ನ ಅಡಚಣೆ ಮಾಡೋದಕ್ಕೆ ಮುಂದಾದಾಗ ನಮ್ಮ ಹೀರೋಸು ಅವಾಗ ಮಾತ್ರ ಅವನು ಡಿಸ್ಟ್ರಾಕ್ಟ್ ಆಗ್ತಾನೆ. ಅದು ಬಿಟ್ರೆ ಅವನ ಕೆಲಸ ಏನಿದೆಯೋ ಅದನ್ನ ಮಾತ್ರ ನಮ್ಮ ಸಿಲ್ವರ್ ಸರ್ಫರ್ ನೋಡ್ತಾ ಇರ್ತಾನೆ. ಬಟ್ ಶಿ ಇಸ್ ನಾಟ್ ಲೈಕ್ ದಟ್. ಅವ್ರು ಬಂದು ವಾನ್ ಮಾಡಿ ಹೇಳಿ ಹೋಗ್ತಾ ಇದಾರೆ, ನಾವು ಬರ್ತಾ ಇದೀವಿ, ನೀವು ತಯಾರು ಮಾಡ್ಕೊಳ್ಳಿ, ತಾಕತ್ತಿದ್ರೆ ನಮ್ಮನ್ನ ತಡೀರಿ ಅಂತ. ಇವನ್ ಅವರ ಡೈಲಾಗ್ ಅಲ್ಲೂ ನಮಗೆ ಗೊತ್ತಾಗುತ್ತೆ ಈ ಯೂನಿವರ್ಸ್ ಅಲ್ಲಿ ಇರುವಂತಹ ಓನ್ಲಿ ಸೂಪರ್ ಹೀರೋಸ್ ಅಂದ್ರೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಮಾತ್ರ. ಸೊ ಈ ಶಾಲಾಬಾಲ್ ಸಿಲ್ವರ್ ಸರ್ಫರ್ ಕಾಮಿಕ್ಸ್ ಅಲ್ಲಿ ಅರ್ತ್ ಎಕ್ಸ್ ಅನ್ನುವಂತ ಒಂದು ಅರ್ತ್ ಗೆ ಬಿಲಾಂಗ್ ಆಗ್ತಾರೆ. ಕಾಮಿಕ್ಸ್ ಅಲ್ಲಿ ಆ ಅರ್ತ್ ನ ಸೆಲೆಸ್ಟಿಯಲ್ ಗಳು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಕಂಟ್ರೋಲ್ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಗ್ಯಾಲಕ್ಟಸ್ ಅವರ ವಿರುದ್ಧ ಹೋರಾಡಬೇಕಾದ್ರೆ ನಮ್ಮ ರೀಡ್ ರಿಚರ್ಡ್, ಸೂಸ್ ಸ್ಟಾರ್ಮ್ ಇನ್ಕ್ಲೂಡಿಂಗ್ ನಮ್ಮ ಡಾಕ್ಟರ್ ಡೂಮ್ ಎಲ್ಲರೂ ಆ ಅರ್ತ್ ಎಕ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಫ್ರಮ್ ದ ಸೆಲೆಸ್ಟಿಯಲ್ ವಿತ್ ದ ಹೆಲ್ಪ್ ಆಫ್ ಗ್ಯಾಲಕ್ಟಸ್. ಇದು ಎಷ್ಟು ದೊಡ್ಡ ಕತೆ ಅಂತಂದ್ರೆ ಅಷ್ಟೊಂದೇನ್ ಚೆನ್ನಾಗಿಲ್ಲ, ಬಟ್ ಇದು ದೊಡ್ಡ ಕತೆ. ಇದರಲ್ಲಿ ನಾವು ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅನ್ನ ಕೂಡ ನೋಡ್ತೀವಿ. ಅರ್ತ್ ಎಕ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಆಸ್ ಗಾರ್ಡಿಯನ್ಸ್ ಕೂಡ ಬರ್ತಾರೆ. ಇದೇ ಕಾಮಿಕ್ಸ್ ಅಲ್ಲಿ ನಾವು ನಮ್ಮ ಗ್ಯಾಲಕ್ಟಸ್ ನ ಸೈಜ್ ವೇರಿಯೇಷನ್ ನ ಕೂಡ ನೋಡ್ತೀವಿ. ಹಾಗೆ ನೀವು ಗಮನಿಸಿದ್ರೆ ಅಲ್ಲೇ ಇದ್ದಂತಹ ಒಂದು ಹೆಲಿಕಾಪ್ಟರ್ ಮೂಲಕನೇ ಹಾದು ಹೋಗುವಂತ ನಮ್ಮ ಸಿಲ್ವರ್ ಸಫರ್ ಎಕ್ಸಾಕ್ಟ್ಲಿ ನಮ್ಮ ನೋರನ್ ರಾಡ್ ಸಿಲ್ವರ್ ಸಫರ್ ಹೋಗೋ ತರಾನೇ ಆ ಮೂವ್ಮೆಂಟ್ಸ್ ಅಲ್ಲೇ, ಆ ಒಂದು ಎಫೆಕ್ಟ್ ಅಲ್ಲೇ ಈಕೆನು ಕೂಡ ಮೂವ್ ಆಗೋದು ಇಬ್ಬರ ಎಬಿಲಿಟಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ನಾವು ಫ್ಯಾಂಟಾಸ್ಟಿಕ್ ಫೋರ್ ರೈಸ್ ಆಫ್ ಸಿಲ್ವರ್ ಸರ್ಫರ್ ಮೂವಿಯಲ್ಲಿ ನೋಡಿದೀವಿ. ಯಾವಾಗ ಸಿಲ್ವರ್ ಸರ್ಫರ್ ಅರ್ಥಿಗೆ ಬರ್ತಾನೋ ಆಗ ನಮ್ಮ ಜಾನಿ ಸ್ಟಾರ್ಮ್ ಅದನ್ನ ಹಿಡಿಯೋದಿಕ್ಕೆ ಅಂತಾನೆ ಅಂತರಿಕ್ಷದವರೆಗೂ ಹೋಗ್ತಾನೆ. ಆದ್ರೆ ಅವಾಗ ಆ ಸಿಲ್ವರ್ ಸರ್ಫರ್ ನಮ್ಮ ಹ್ಯೂಮನ್ ಟರ್ಚ್ ಅನ್ನ ಕುತ್ತಿಗೆನ ಹಿಡ್ಕೊಂಡು ಅವನ ಭೂಮಿ ಕಡೆ ಹೋಗಿತಾನೆ. ಆದ್ರೆ ಇಲ್ಲಿ ನಾವು ನೋಡಬಹುದು, ಯಾವಾಗ ಭೂಮಿಯ ಅಟ್ಮಾಸ್ಫಿಯರ್ ನ ಬಿಟ್ಟು ನಮ್ಮ ಹ್ಯೂಮನ್ ಟಾರ್ಚ್ ಆ ಸಿಲ್ವರ್ ಸಫರ್ ನ ಹಿಡಿಯೋದಿಕ್ಕೆ ಹೋಗ್ತಾನೋ ಆಗ ಅವನಲ್ಲಿರುವಂತ ಫ್ಲೇಮ್ ಕೂಡ ಆಫ್ ಆಗುತ್ತೆ. ಯಾಕೆ ಈ ತರ ಆಯ್ತು ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಗೊಂದು ಒಳ್ಳೆ ಸೈಂಟಿಫಿಕ್ ರೀಸನ್ ಸಿಗುತ್ತೆ. ಅದೇನು ಅಂತಂದ್ರೆ ಅರ್ಥನ ಅಟ್ಮಾಸ್ಫಿಯರ್ ನ ಬಿಟ್ಟು ಮೇಲೆ ಹೋದ್ರೆ ಆಕ್ಸಿಜನ್ ಇಲ್ಲ. ವಿತೌಟ್ ಆಕ್ಸಿಜನ್ ದ ಫ್ಲೇಮ್ ಕ್ಯಾಂಟ್ ಬಿ ಬರ್ನ್. ಫೈನಲಿ ನಮ್ಮ ಹ್ಯೂಮನ್ ಟಾರ್ಚ್ ಟಚ್ ದ ಬೋರ್ಡ್ ಅಂಡ್ ಹೋಲ್ಡ್ಸ್ ಹರ್, ಬಟ್ ಶಿ ಅದೇ ಬೋರ್ಡ್ ಅಲ್ಲಿ ಸಿಲ್ವರ್ ಸಫರ್ ನಮ್ಮ ಹ್ಯೂಮನ್ ಟಾರ್ಚ್ ಗೆ ಹೊಡೆದು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸೊ ಇಲ್ಲಿ ನಮ್ಮ ಮ್ಯಾಟ್ ಶೆಕ್ಸ್ಮೆನ್ಸ್ ಅವರು ಡೋರನ್ ರ್ಯಾಡ್ಗೂ ಮತ್ತೆ ನಮ್ಮ ಶಾಲಾಬಾಲ್ಗೂ ಇರುವಂತ ವ್ಯತ್ಯಾಸನ ತೋರಿಸ್ತಾ ಇದ್ದಾರೆ. ಸೊ ಹಾಗೆ ಮುಂದಿನ ಘಟನೆ ಕಡೆ ಹೋಗೋದಾದ್ರೆ ರೀಡ್ ಹೇಳ್ತಾರೆ, ಇದೆಲ್ಲ ನನ್ನ ತಪ್ಪು, ನಾನೇ ಈ ಅಂತರಿಕ್ಷದ ಬೌಂಡ್ ಅನ್ನ ಸ್ಟ್ರೆಚ್ ಮಾಡಿದೆ ಅಂತ ಹೇಳಿದಾಗ ನಮ್ಗೆಲ್ಲ ಗೊತ್ತಾಗುತ್ತೆ. ಇವರು ಫಸ್ಟ್ ಟೈಮ್ ಅಂತರಿಕ್ಷಕ್ಕೆ ಹೋದಾಗ ಅಲ್ಲೊಂದು ಅವ್ರಿಗೆ ಕಾಸ್ಮಿಕ್ ರೇಡಿಯೇಷನ್ ಸಿಗ್ಬೋದು. ಅದನ್ನ ಅನ್ವೇಷಣೆ ಮಾಡೋದಕ್ಕೆ ನಮ್ಮ ರೀಡ್ ಕುತೂಹಲಕಾರಿಯಿಂದ ಅವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗೋದು, ಅದರಿಂದ ಒಂದು ಸ್ಫೋಟ ಆಗೋದು, ಇವರಿಗೆ ಪವರ್ ಸಿಗೋದು, ನನ್ನಿಂದನೇ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ ಅಂತ ತಿಳ್ಕೊಂಡು ನಮ್ಮ ರೀಡ್ ಇಲ್ಲಿ ವ್ಯಥೆ ಪಡ್ತಾ ಇರೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಮ್ಮ ರೀಡ್ಗೆ ಅರಿವಾಗುತ್ತೆ, ನನ್ನ ಈ ಕುತೂಹಲನೆ ನಮ್ಮ ಫ್ಯಾಮಿಲಿಯನ್ನ ಇಂಥ ಒಂದು ದೊಡ್ಡ ಅಪಾಯಕ್ಕೆ ನೂಗ್ತಾ ಇದೆ ಅಂತ ತಿಳ್ಕೊಂಡು ಆತ ಮೋಸ್ಟ್ ಆಫ್ ಆಲ್ ಟೈಮ್ ಈ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ಬೇಜಾರಾಗೇ ಇದ್ದಾರೆ. ಯಾಕಂದ್ರೆ ಅವರ ಒಂದೊಂದು ಕುತೂಹಲಗಳು, ಅವರ ಒಂದೊಂದು ಅನ್ವೇಷಣೆಗಳು ಅವ್ರಿಗೆ ಭಯ ತರಿಸ್ತಾ ಇದಾವೆ. ಯಾಕಂದ್ರೆ ಇವ್ರಿಗೆ ಆಸಕ್ತಿ ಇರೋದು ಅದರಲ್ಲೇ, ಬಟ್ ಈ ನೀಡ್ ಟು ಬಿ ಎ ಫ್ಯಾಮಿಲಿ ಮ್ಯಾನ್. ಹೆಂಗೆ ಅಂತಂದ್ರೆ ಇವರು ಪ್ಯಾಷನ್ ಬಿಡೋದಕ್ಕಾಗಲ್ಲ, ಫ್ಯಾಮಿಲಿನೂ ಬಿಡೋದಕ್ಕಾಗಲ್ಲ. ಆ ತರ ಪರಿಸ್ಥಿತಿಯಲ್ಲಿ ನಮ್ಮ ರೀಡರ್ ಚಡಿಸಿದ್ದಾರೆ. ಅದೇ ನಮ್ಮ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ ಜೀವನದ ಕತೆ. ನಮ್ಮಲ್ಲಿ ಒಂದು ಕಲೆ ಇರುತ್ತೆ, ಅದನ್ನ ತೋರಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀವಿ, ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಮ್ಮನ್ನ ಕಟ್ಟಾಗ್ತಾ ಇರ್ತವೆ. ಅದೇ ರೀತಿ ಇಲ್ಲಿ ಪ್ರತಿಯೊಬ್ಬರಿಗೂ ಸೂಪರ್ ಪವರ್ ಇದ್ರೂ ಕೂಡ, ಪ್ರತಿಯೊಬ್ಬರು ಇಂಟೆಲಿಜೆಂಟ್ ಆಗಿದ್ರು ಕೂಡ ನಮ್ಮ ರೀಡ್ ರಿಚರ್ಡ್ಗೆ ಭಯ, ನನ್ನಿಂದ ನನ್ನವ್ರಿಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು. ಅದಾದ್ಮೇಲೆ ಟ್ರೈಲರ್ ನ ಮುಂದೆ ಹೋದರೆ ಅವರು ಮತ್ತೆ ಸ್ಪೇಸ್ಗೆ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಅವ್ರಿಗೆ ಪವರ್ ಸಿಕ್ಕಾದ್ಮೇಲೂ ಕೂಡ ಅವರು ಮತ್ತೆ ಸ್ಪೇಸ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ದೇ ಆರ್ ಫೈಂಡಿಂಗ್ ಸಮಥಿಂಗ್ ಟು ಪ್ರೊಟೆಕ್ಟ್ ದೆಮ್ ಸೆಲ್ಫ್ ಫ್ರಮ್ ದ ಗ್ಯಾಲಕ್ಟಸ್. ಹಾಗೆ ಮುಂದಿನ ಎಲ್ಲಾ ಸೀನ್ಗಳನ್ನು ನೀವು ನೋಡಬಹುದು. ನಮ್ಮ ರೀಡ್ ರಿಚರ್ಡ್ ಎಲ್ಲೂ ಹ್ಯಾಪಿ ಆಗಿಲ್ಲ. ಜನಗಳೆಲ್ಲ ಕೇಳ್ತಾರೆ ನಾವೀಗ ಸುರಕ್ಷಿತವಾಗಿದ್ದೀವ ಅಂತ, ಆದ್ರೆ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳುವಂತ ಅವರ ಅಸಹಾಯಕತೆನ ನಾವಿಲ್ಲಿ ನೋಡಿ ಗಮನಿಸಬಹುದು. ಇದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಸೀನ್ ಸಿಗುತ್ತೆ. ಅದ್ಯಾವುದು ಅಂತಂದ್ರೆ ಒಂದು ಅರ್ತ್ ಡೆಸ್ಟ್ರಾಯ್ ಆಗ್ತಾ ಇರೋದು, ಅದರ ಹತ್ರ ಇವರ ಆ ಒಂದು ಸ್ಪೇಸ್ ಶಿಪ್ ಹೋಗ್ತಾ ಇರೋದು. ಐ ಹೋಪ್ ಇವರು ಸೂಪರ್ ಪವರ್ಗಳು ಸಿಕ್ಕಾದ್ಮೇಲೆ ಮತ್ತೆ ಬಾಹ್ಯಾಕಾಶಕ್ಕೆ ಹೋಗ್ತಾರಲ್ಲ, ಅವ್ರು ಹೋಗಿ ಬರೋ ಗ್ಯಾಪ್ ಅಲ್ಲಿ ಅರ್ತ್ ಡೆಸ್ಟ್ರಾಯ್ ಆಗ್ತಾ ಇರ್ಬೋದು ಫ್ರಮ್ ದ ಪವರ್ ಆಫ್ ಸಿಲ್ವರ್ ಸಫರ್ ಆರ್ ದ ಗ್ಯಾಲಕ್ಟಸ್, ಅಥವಾ ಈ ತರ ಆಗುತ್ತೆ ಅಂತ ಸಿಲ್ವರ್ ಸಫರ್ ಇವರಿಗೆ ತೋರಿಸ್ತಾ ಇರಬಹುದು. ಅದೇ ನಮ್ಮ ಸಿಲ್ವರ್ ಸಫರ್ ಬೇರೆ ಪ್ಲಾನೆಟ್ ಗಳಿಗೆ ಹೋಗಿ ಆ ಪ್ಲಾನೆಟ್ ಗಳನ್ನೆಲ್ಲ ಹೇಗೆ ಧ್ವಂಸ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇರಬಹುದು. ಬಿಕಾಸ್ ಸಿಲ್ವರ್ ಸಫರ್ ಇಸ್ ಫ್ರಮ್ ಅನದರ್ ಯೂನಿವರ್ಸ್. ಅನದರ್ ಯೂನಿವರ್ಸ್ ಅಂತಂದ್ರೆ ಮಲ್ಟಿವರ್ಸ್ ನ ಜಂಜಾಟ ಇದ್ದೇ ಇರುತ್ತೆ. ಆದರೆ ನಾವ್ ಅನ್ಕೊಳ್ಳೋ ರೀತಿ ಮಲ್ಟಿವರ್ಸ್ ನ ಕತೆ ಇರೋದಿಲ್ಲ. ಒಂದು ಯೂನಿವರ್ಸ್ ಅಲ್ಲಿ ಇರುವಂತಹ ಪ್ಲಾನೆಟ್ ಅನ್ನ ತಿನ್ನೋದಕ್ಕೆ ಬರ್ತಾ ಇರುವಂತ ನಮ್ಮ ಗ್ಯಾಲಕ್ಟಸ್ ನ ಉದ್ದೇಶ ಪ್ಲಾನೆಟ್ಸ್ ಗಳಾಗಿರುತ್ತೆ, ಒಂದು ಯೂನಿವರ್ಸ್ ಗಳಾಗಿರುತ್ತೆ. ಬಿಟ್ರೆ ನಮ್ಗೆ ಮಲ್ಟಿವರ್ಸ್ ನ ತೋರಿಸೋದು ತುಂಬಾ ಕಷ್ಟ ಅನ್ಸುತ್ತೆ. ಇವ್ರೇನಾದ್ರೂ ಮಲ್ಟಿವರ್ಸ್ ನ ತೋರಿಸ್ತಾರೆ ಅಂತಂದ್ರೆ ಒಂದು ಇಂಟರ್ ಡೈಮೆನ್ಷನಲ್ ಟ್ರಾವೆಲ್ ಅನ್ನ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವ್ರು ಮಾಡಿಸ್ಬೇಕು. ಇಂಟರ್ ಡೈಮೆನ್ಷನಲ್ ಟ್ರಾವೆಲ್ ಯಾಕೆ ಮಾಡ್ತಾರೆ ಅಂತಂದ್ರೆ ಅವರ ಯೂನಿವರ್ಸ್ ಅಥವಾ ಅವರ ಆ ಒಂದು ಅರ್ತ್ ಸಂಪೂರ್ಣವಾಗಿ ನಾಶ ಆದಾಗ ಅವರಿಗೆ ದಾರಿಗಳಂತೂ ತುಂಬಾ ಇದಾವೆ. ಯಾಕಂತಂದ್ರೆ ಅವರ ಯೂನಿವರ್ಸ್ ಅಲ್ಲೂ ಬೇರೆ ಬೇರೆ ಗ್ರಹಗಳಿರ್ಬೋದು, ಲೈಕ್ ಅವರ್ ಸಕಾರ್, ಕ್ಸಾಂಡಾರ್,
ಆ ತರ ಕೆಲವು ಪ್ಲಾನೆಟ್ ಗಳಿರ್ಬೋದು, ಅವರು ಅಲ್ಲೋಗ್ ವಾಸ ಇರ್ಬೋದು, ಅಥವಾ ಒಂದು ಇಂಟರ್ ಡೈಮೆನ್ಷನಲ್ ಪೋರ್ಟಲ್ ಓಪನ್ ಮಾಡಿ ಮಲ್ಟಿವರ್ಸ್ ಅಲ್ಲಿ ಯಾವುದೋ ಒಂದು ಅರ್ತ್ ಗೆ ಹೋಗಿ ಇವರು ಬೀಳಬಹುದು. ಬಿಕಾಸ್ ದೇ ಆರ್ ಹೆಲ್ಪ್ಲೆಸ್, ಅವ್ರೇನು ಮಾಡೋದಕ್ಕಾಗಲ್ಲ. ಬಿಕಾಸ್ ಅವ್ರು ಬರೋ ಅಷ್ಟೊತ್ತಿಗೆ ಅವರ ಪ್ಲಾನೆಟ್ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಇನ್ನೇನ್ ಮಾಡ್ತಾರ ಅವರು. ಹಾಗೆ ಮುಂದಿನ ಫ್ರೇಮ್ ಅಲ್ಲಿ ನೋಡಬಹುದು ನಮ್ಮ ವೆನೆಸಾ ಕಿರ್ಬಿ ಅವರ ಸೂ ಸ್ಟ್ರಾಮ್ ತೊಟ್ಟಿಲನ ಮುಂದೆ ನಿಂತ್ಕೊಂಡಿರುವಂತದ್ದು. ಹಾಗೆ ಮುಂದಿನ ಫ್ರೇಮ್ ಕಡೆ ಹೋದರೆ ಹಳೆ ಟೀಸರ್ ಅಲ್ಲಿ ನೋಡಿದ್ದ ಹಾಗೆ ಇದರಲ್ಲೂ ಕೂಡ ಗ್ಯಾಲಕ್ಟಸ್ ನ ನೆರಳನ್ನ ನ್ಯೂಯಾರ್ಕ್ ಸಿಟಿ ಮೇಲೆ ತೋರಿಸಿದ್ದಾರೆ. ಇದಾದ್ಮೇಲೆ ಒಂದು ಫ್ರೇಮ್ ಇದೆ, ಇಂಟ್ರೆಸ್ಟಿಂಗ್ ಫ್ರೇಮ್. ಅವರ ಅಷ್ಟು ಟೀಮ್ಗಳು ಒಂದು ಜಾಗಕ್ಕೆ ಬಂದು ತಲುಪೋದು. ಆ ಜಾಗದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಗಮನಿಸಬಹುದು ಟೈಮ್ಲಿ ಕಾಮಿಕ್ಸ್ ನ ಒಂದು ಶಾಪ್ ಕೂಡ ಅಲ್ಲಿದೆ. ಟೈಮ್ಲಿ ಕಾಮಿಕ್ಸ್ ಬಗ್ಗೆ ನಿಮಗೆ ಗೊತ್ತಿರಬಹುದು, ನಾನು ಲೋಕಿ ಸೀರೀಸ್ ಅಲ್ಲಿ ಹೇಳಿದ್ದೆ. ಗೊತ್ತಿರಲಿಲ್ಲ ಅಂದ್ರೆ ಇಲ್ಲೂ ಕೂಡ ಹೇಳ್ತೀನಿ. ಮಾರ್ವೆಲ್ ಕಾಮಿಕ್ಸ್ ಮೊದಲು ಮಾರ್ವೆಲ್ ಕಾಮಿಕ್ಸ್ ಅಂತ ಇರಲಿಲ್ಲ, ಟೈಮ್ಲಿ ಕಾಮಿಕ್ಸ್ ಅಂತ ಇತ್ತು. ಅದರ ಒಂದು ಶಾಪೇ ಅಲ್ಲಿದೆ. ಬಿಕಾಸ್ ಈ ಯೂನಿವರ್ಸ್ ಅಥವಾ ಈ ಘಟನೆ ನಡೀತಾ ಇರೋದು 90s ಅಲ್ವಾ, ಅದರಿಂದ. ಸೊ ಇದಾದ್ಮೇಲೆ ಒಂದು ಬ್ಯೂಟಿಫುಲ್ ಸೀನ್ ಅನ್ನ ನೋಡ್ತೀವಿ. ನಮ್ಮ ಶಾಲಾಬಾಲ್ ನ ಸಿಲ್ವರ್ ಸರ್ಫರ್ ರೈಸಿಂಗ್ ಫ್ರಮ್ ದ ಫೈರ್ ಇನ್ ದ ಫ್ಯೂಚರಿಸ್ಟಿಕ್ ಸ್ಪೇಸ್ ಶಿಪ್. ಹೌದು, ಯೂನಿವರ್ಸಸ್ ಗಳಲ್ಲಿರುವಂತಹ ಪ್ಲಾನೆಟ್ ಗಳನ್ನ ಹುಡುಕೋದಿಕ್ಕೆ ಇಲ್ಲಿ ಸ್ಪೇಸ್ ಶಿಪ್ ಅನ್ನ ನಮ್ಮ ಸಿಲ್ವರ್ ಸರ್ಫರ್ಗೋಸ್ಕರ ಗ್ಯಾಲಕ್ಟಸ್ ಒದಗಿಸಿದ್ದಾನೆ. ಅಥವಾ ಗ್ಯಾಲಕ್ಟಸ್ ನ ಯಾವುದೋ ಒಂದು ಪಾರ್ಟ್ ಅಲ್ಲಿ ಈ ಒಂದು ಘಟನೆ ನಡೀತಾ ಇರಬಹುದು. ನನ್ನ ಪ್ರಕಾರ ಗ್ಯಾಲಕ್ಟಸ್ ನ ಪಾರ್ಟ್ ಅಲ್ಲಿ ನಡೆಯೋದು ತುಂಬಾ ಕಷ್ಟ ಅನ್ಸುತ್ತೆ. ಬಿಕಾಸ್ ದೇರ್ ಇಸ್ ಅ ಫೈರ್, ರೈಟ್? ಒಟ್ನಲ್ಲಿ ನಮ್ಮ ಶಾಲಾ ಬಾಲ್ನು ಕೂಡ ಒಂದು ಸ್ಪೇಸ್ ಶಿಪ್ ಅಲ್ಲಿ ನಾವು ನೋಡ್ತೀವಿ. ಮುಂದಿನ ಫ್ರೇಮ್ ಗಳಲ್ಲಿ ನೋಡ್ತೀವಿ ನಮ್ಮ ಬೆನ್ ಗ್ರಿಮ್ಸ್, ನಮ್ಮ ಹೆನ್ರಿ ಕ್ಯಾವಿಲ್ ಅವರ ಮ್ಯಾನ್ ಆಫ್ ಸ್ಟೀಲ್ ಮೂವಿಯಲ್ಲಿ ಶಿಪ್ ಎಳ್ಕೊ ಬರೋ ತರ ಅವರು ಕೂಡ ನೀರಿಂದ ಶಿಪ್ ಅನ್ನ ಎಳ್ಕೊ ಬರ್ತಾ ಇದ್ದಾರೆ. ಇದಾದ್ಮೇಲೆ ಟೆಡ್ ಗಿಲ್ಬರ್ಟ್ ಅವರ ಶೋ ಇಂದ ಹೊರಗಡೆ ಬಂದು ನಮ್ಮ ಜಾನಿ ಸ್ಟ್ಯಾಮ್ ಅವರು ಫ್ಲೈ ಮಾಡುವಂತಹ ಸೀನ್ ಇರ್ಬೋದು, ನಮ್ಮ ರೀಡ್ ರಿಚರ್ಡ್ ಅವರ ಆ ಸ್ಟ್ರೆಚಿಂಗ್ ಸೀನ್ ಇರ್ಬೋದು, ಬೆನ್ ಗ್ರಿಮ್ಸ್ ಅವರು ಆ ಪಿಲ್ಲರ್ ಗಳನ್ನ ಒಡೆದಾಕೊಂಡು ಹೋಗ್ತಾ ಇರ್ಬೋದು. ಅದ್ರ ಜೊತೆಗೇನೆ ನಮ್ಮ ಸ್ವೀಟ್ ಸ್ಟಾಂಪ್ ಪವರ್ ನ ಕೂಡ ನಾವಿಲ್ಲಿ ನೋಡ್ತೀವಿ. ಫೈನಲ್ ಆಗಿ ನಮ್ಮ ರೀಡ್ ರಿಚರ್ಡ್ ಅವರು ನಾವು ನಿಮ್ಮನ್ನ ಕಾಪಾಡ್ತೀವಿ, ನಾವು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಾದ್ಮೇಲೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಲೋಗೋ ಬರುತ್ತೆ. ಅದಾದ್ಮೇಲೆ ಒಂದು ಮೈಂಡ್ ಬೆಂಡಿಂಗ್ ಸೀನ್, ಅದೇ ಗ್ಯಾಲಕ್ಟಸ್ ಅರ್ತ್ ಅಲ್ಲಿ ಓಡಾಡ್ತಾ ಇರುವಂತದ್ದು, ಅವನ ಫುಟ್ ಪ್ರಿಂಟ್ಸ್, ಆ ಸ್ಟೆಪ್ಸ್ ಗಳನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇದು ಟ್ರೈಲರ್ ಅಲ್ಲಿ ಇದ್ದಂತ ವಿಷಯ. ಅಷ್ಟೇ ಅಲ್ಲದೆ ಇದೇ ಟ್ರೈಲರ್ ಅಲ್ಲಿ ನಾವು ಗಮನಿಸಬಹುದು ನಮ್ಮ ಸೂ ಸ್ಟಾಮ್ ಅವರು ಫ್ಯೂಚರ್ ಫೌಂಡೇಶನ್ ನ ಜಾಕೆಟ್ ಹಾಕೊಂಡಿದ್ದಾರೆ. ಬರೀ ಅವ್ರು ಮಾತ್ರ ಅಲ್ಲ, ಇಡೀ ಟೀಮ್ ಹಾಕೊಂಡಿದೆ. ಫ್ಯೂಚರ್ ಫೌಂಡೇಶನ್ ಬಗ್ಗೆ ನನ್ನ ಸೀಕ್ರೆಟ್ ವಾರ್ಸ್ ಕಾಮಿಕ್ ಬುಕ್ ಕಥೆಯನ್ನ ಕೇಳಿರೋರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಕೆಲವರು ಕೇಳಿರೋದಿಲ್ಲ, ಅವ್ರಿಗೋಸ್ಕರ ಹೇಳ್ತಾ ಇದೀನಿ ಕೇಳಿ. ಫ್ಯೂಚರ್ ಫೌಂಡೇಶನ್ ನಲ್ಲಿ ಕೆಲವು ಮಕ್ಕಳನ್ನ ಅಥವಾ ಕೆಲವು ಸೈಂಟಿಸ್ಟ್ ಗಳನ್ನ ಅಥವಾ ಈ ಸೂಪರ್ ಹೀರೋಗಳ ಮಕ್ಕಳನ್ನ ಬೆಳೆಸ್ತಾರೆ. ಯಾಕಂತಂದ್ರೆ ಅವರಲ್ಲಿರುವಂತಹ ನಾಲೆಡ್ಜ್ ಅನ್ನ, ಅವರಲ್ಲಿರುವಂತಹ ಜ್ಞಾನನ ಎನ್ಹಾನ್ಸ್ ಮಾಡೋದಿಕ್ಕೆ, ಅವರಿಗೆ ಕಲಿಯೋದಿಕ್ ಬೇಕಾಗಿರುವಂತಹ ಎಲ್ಲ ಉಪಕರಣಗಳನ್ನ, ಎಲ್ಲ ಮಾಹಿತಿಗಳನ್ನ, ಎಲ್ಲ ನಾಲೆಡ್ಜ್ ಅನ್ನ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರೇ ಪ್ರೊವೈಡ್ ಮಾಡ್ತಾರೆ. ಇನ್ನು ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ ಇದೊಂದು ಸ್ಕೂಲ್ ಇದ್ದ ಹಾಗೆ. ಹೇಗೆ ನಾವು ಪ್ರೊಫೆಸರ್ ಎಕ್ಸ್ ಅವರ ಝೇವಿಯರ್ ಸ್ಕೂಲ್ ಫಾರ್ ಗಿಫ್ಟೆಡ್ ಚಿಲ್ಡ್ರನ್ಸ್ ಇತ್ತಲ್ಲ, ಅದೇ ರೀತಿ ಇದು ಕೂಡ ಒಳ್ಳೊಳ್ಳೆ ಸೈಂಟಿಸ್ಟ್ ಗಳ ಒಳ್ಳೊಳ್ಳೆ ಫ್ಯೂಚರಿಸ್ಟಿಕ್ ಅನ್ವೇಷಣೆಗಳನ್ನ ಈ ಫ್ಯೂಚರ್ ಫೌಂಡೇಶನ್ ನ ಮೂಲಕ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರು ಮಾಡ್ತಾ ಇದ್ರು. ನಿಮಗೆ ಗೊತ್ತಾ, ಈ ಒಂದು ಫ್ಯೂಚರ್ ಫೌಂಡೇಶನ್ ಗೆ ನಮ್ಮ ಡಾಕ್ಟರ್ ಡೂಮ್ ನ ಕೂಡ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರು ಇನ್ವೈಟ್ ಮಾಡಿದ್ರು. ಬಿಕಾಸ್ ಈ ಈಸ್ ಆಲ್ಸೋ ಗ್ರೇಟ್ ಇನ್ವೆಂಟರ್ ಅಂಡ್ ಸೈಂಟಿಸ್ಟ್. ಇನ್ನು ಟ್ರೈಲರ್ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾದಲ್ಲಿ ಬರೀ ಗ್ಯಾಲಕ್ಟಸ್ ಅಥವಾ ಸಿಲ್ವರ್ ಸಫರ್ ಮಾತ್ರ ವಿಲನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಅವರು ಆಲ್ರೆಡಿ ಫೇಮಸ್ ಆಗಿದ್ದಾರೆ. ಈ ಗ್ಯಾಲಕ್ಟಸ್ ಮತ್ತೆ ಸಿಲ್ವರ್ ಸಫರ್ ಅವರು ಬರೋದಕ್ಕಿಂತ ಮುಂಚೆನೆ ಜನರೆಲ್ಲರೂ ಫ್ಯಾಂಟಾಸ್ಟಿಕ್ ಫೋರ್ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಅದು ಬರೀ ವಿಲನ್ ಗಳಿಂದಾನೇ ಬಚಾವ್ ಮಾಡಿದ್ದಾರೆ ಅಂತ ಅಲ್ಲ, ಕೆಲವು ನ್ಯಾಚುರಲ್ ಕಲಾಮಿಟೀಸ್ ಗಳಿಂದನೂ ಕೂಡ ಜನರನ್ನ ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರು ಕಾಪಾಡಿರ್ಬೋದು. ಕೆಲವು ಆಕ್ಸಿಡೆಂಟ್ ಗಳಿಂದ ಕಾಪಾಡಿರ್ಬೋದು. ಇನ್ನು ತಂತ್ರಜ್ಞಾನಗಳನ್ನ ಸಾಮಾನ್ಯ ಜನರಿಗೆ ಹಂಚಿರಬಹುದು. ಆದ್ರಿಂದ ಅಲ್ಲಿನ ಜನ ಅವರನ್ನ ಕೊಂಡಾಡ್ತಾ ಇದ್ದಾರೆ. ಇದನ್ನೆಲ್ಲಾ ಬಿಟ್ಟು, ಟ್ರೈಲರ್ನೆಲ್ಲ ಬದಿಗಿಟ್ಟು, ಈ ಮೂವಿಯಲ್ಲಿ ಇನ್ನೊಂದು ಮೋಸ್ಟ್ ಪವರ್ಫುಲ್ ಬೀಯಿಂಗ್ ಇನ್ ದ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಈ ಮೂವಿಯಲ್ಲಿ ನಮಗೆ ಕಾಣಸಿಗುತ್ತೆ. ಅದೇ ಫ್ರಾಂಕ್ಲಿನ್ ರಿಚರ್ಡ್. ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಫ್ರಾಂಕ್ಲಿನ್ ರಿಚರ್ಡ್ ನಮ್ಮ ರೀಡ್ ರಿಚರ್ಡ್ ಮತ್ತೆ ಸೂ ಸ್ಟಾಮ್ ಅವರ ಮಗ. ಗುರು, ಈ ಹುಡುಗ ಎಷ್ಟು ಪವರ್ಫುಲ್ ಅಂತಂದ್ರೆ ಪ್ಲಾನೆಟ್ ಗಳನ್ನ ಕ್ರಿಯೇಟ್ ಮಾಡ್ತಾನೆ, ಯೂನಿವರ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಎನರ್ಜಿ ಪ್ರೊಜೆಕ್ಷನ್, ಮ್ಯಾಟರ್ ಮ್ಯಾನಿಪ್ಯುಲೇಷನ್, ಟೆಲಿಪೋರ್ಟೇಷನ್, ಟೆಲಿಕೈನಿಸಿಸ್, ಏನ್ ಪವರ್ ಇಲ್ಲ ಅಂತ ಹೇಳಿ ಪುಟ್ಟರಾಜನ ಹತ್ರ. ನಾವೇನ್ ಪವರ್ ನ ಆಲ್ರೆಡಿ ಸೀಕ್ರೆಟ್ ವಾರ್ಸ್ ಕಾಮಿಕ್ ಬುಕ್ ನ ಕಥೆಯಲ್ಲಿ ನೋಡಿದೀವಿ. ಫ್ರಾಂಕ್ಲಿನ್ ರಿಚರ್ಡ್ ಹೋಲ್ ಯೂನಿವರ್ಸ್ ಅನ್ನೇ ಕ್ರಿಯೇಟ್ ಮಾಡ್ತಾನೆ. ಇವನ್ ಜೊತೆ ಒಬ್ಳು ತಂಗಿ ಕೂಡ ಇದ್ದಾಳೆ, ಅವಳೇ ವೆಲೇರಿಯಾ ರಿಚರ್ಡ್. ಅವಳು ಕೂಡ ನಮ್ಮ ಸೂ ಸ್ಟಾಮ್ ಮತ್ತೆ ರೀಡ್ ರಿಚರ್ಡ್ ಗೆ ಹುಟ್ಟಿದವಳು. ಅಕ್ಕ ಅವ್ರ ಅಪ್ಪನ್ ತರ ಹೈಪರ್ ನಾಲೆಡ್ಜ್ ಅನ್ನ ಹೊಂದಿರ್ತಾಳೆ. ನೋಡೋಣ ಈ ಮೂವಿಯಲ್ಲಿ ಬರೀ ಫ್ರಾಂಕ್ಲಿನ್ ರಿಚರ್ಡ್ ನಮಗೆ ಕಾಣಸಿಗ್ತಾರ, ವೆಲೇರಿಯಾ ರಿಚರ್ಡ್ ಅವರು ಸಿಗ್ತಾರ. ಸೊ ಇವ್ರನ್ನೆಲ್ಲಾ ಒಂದ್ ಕಡೆ ಬದಿಗಿಟ್ರೆ ನಮ್ಮ ಡಾಕ್ಟರ್ ಡೂಮ್ ಅವರು ಈ ಮೂವಿಯಲ್ಲಿ ನಮಗೆ ಕಾಣಸಿಗ್ತಾರ ಅನ್ನುವಂಥದ್ದೇ ಎಲ್ಲಾ ಮಾರ್ವೆಲ್ ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂತ ಕಟ್ಟ ಕಡೆಯ ಪ್ರಶ್ನೆ ಆಫ್ಟರ್ ವಾಚಿಂಗ್ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಟ್ರೈಲರ್. ಗುರು, ನಿಜ ಹೇಳ್ಬೇಕು ಅಂದ್ರೆ ಕಾಮಿಕ್ಸ್ ಅಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ನ ಘನತೆ ಹೆಚ್ಚೋದಕ್ಕೆ ಕಾರಣನೇ ನಮ್ಮ ಡಾಕ್ಟರ್ ಡೂಮ್. ಬಿಕಾಸ್ ಹಿ ಇಸ್ ದ ಫ್ಯಾಮಿಲಿಯರ್ ವಿಲನ್ ಟು ದೆಮ್. ನನ್ನ ಪ್ರಕಾರ ಈ ಮೂವಿಯಲ್ಲಿ ನಮ್ಮ ಡಾಕ್ಟರ್ ಡೂಮ್ ನ ತೋರಿಸೋದು
ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ, ಬಟ್ ತೋರಿಸಿದ್ರಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅದು ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಅಥವಾ ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ಅವರ ಪರಿಚಯನ ನಮಗೆ ಮಾಡ್ಕೊಟ್ರೆ ನಿಜವಾಗ್ಲೂ ವಿ ವಿಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ ಆ ಯೂನಿವರ್ಸ್ ಅಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವರು ಯಾಕಿಲ್ಲ ಅನ್ನುವಂತ ರೀಸನ್ ಆದ್ರೂ ಆ ಮೂವಿಲಿ ಕೊಟ್ರೆ ತುಂಬಾ ಸಂತೋಷ ಆಗುತ್ತೆ. ಅವರಿದ್ರೆ ಅವ್ರದೊಂದು ಸುಳುವಂತೂ ಬೇಕೇ ಬೇಕು. ಲ್ಯಾಟ್ವೇರಿಯನ್ ಅಂತೂ ನೋಡೋದಕ್ಕೆ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಸೊ ಇದಿಷ್ಟು ಈ ಟ್ರೈಲರ್ ಅಲ್ಲಿ ನಾನು ಕಂಡಂತಹ ಮಾಹಿತಿಗಳು. ಇದ್ರೆಲ್ಲ ಏನಾದ್ರು ಬಿಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಅದೇ ತಿಂಗಳು ಜುಲೈ ತಿಂಗಳಲ್ಲೇ ಸೂಪರ್ ಮ್ಯಾನ್ ಮೂವಿ ಕೂಡ ಬರ್ತಾ ಇದೆ. ಅದರ ಜೊತೆ ನಮ್ಮ ಫ್ಯಾಂಟಾಸ್ಟಿಕ್ 4 ಮೂವಿನೂ ಕೂಡ ಬರ್ತಾ ಇದೆ. ನೋಡೋಣ ಎರಡು ಮೂವಿಯಲ್ಲಿ ಯಾವ ಮೂವಿ ನಮಗೆ ತುಂಬಾ ಚೆನ್ನಾಗಿರುವಂತ ಒಂದು ಎಂಟರ್ಟೈನ್ಮೆಂಟ್ ನ ಡೆಲಿವರ್ ಮಾಡುತ್ತೆ ಅಂತ. ಟ್ರೈಲರ್ ಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ಮೂವಿ ನಮಗೆ ಏನ್ ಕೊಡುತ್ತೆ ಅಂತ. ಈ ಎರಡು ಟ್ರೈಲರ್ ಗಳನ್ನ ನೋಡಾದ್ಮೇಲೆ ನಿಮ್ಗೆ ಯಾವ ಟ್ರೈಲರ್ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇದಿಷ್ಟು ದ ಫ್ಯಾಂಟಾಸ್ಟಿಕ್ 4 ಫಸ್ಟ್ ಸ್ಟೆಪ್ ಟ್ರೈಲರ್ ಅಲ್ಲಿ ನಾನು ಕಂಡಂತಹ ಅಂಶಗಳು. ಇದರೆಲ್ಲ ಏನಾದ್ರು ಬಿಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.